ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಜೀವ ಭಯ ಕಾಡ್ತಿದ್ಯಾ? ಭಾರತ್ ಜೋಡೋ ಬಳಿಕ ಭಾರತ್ ನ್ಯಾಯ ಯಾತ್ರೆಗೆ ಚಾಲನೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಸವಾರರಿಗೆ ಯಮ ಧರ್ಮ ಕ್ಲಾಸ್. ಈ ಸುದ್ದಿಗಳ ಡೀಟೇಲ್ಸ್ ನೋಡೋಣ ಬನ್ನಿ. ದಾವಣಗೆರೆ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಜೀವ ಭಯ ಕಾಡ್ತಾ ಇದೆಯಂತೆ. ಬಹಿರಂಗವಾಗಿಯೇ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳ್ಕೊಂಡಿದ್ದಾರೆ. ನನ್ನನ್ನ ತೆಗಿಬೇಕು ಅಂತ ಕೆಲವರು ಕಾಯ್ತಾ ಇದ್ದಾರೆ. ಕಾಲ್ ತೆಗಿಬೇಕು, ವಿಷ ಸಾಯಿಸಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ. ಬೇರೆ ಯಾರೂ ಅಲ್ಲ, ನನ್ನ ಸ್ನೇಹ ಬಳಗದಲ್ಲೇ ಹೊಂಚು ಹಾಕ್ತಿದ್ದಾರೆ. ಆದ್ರಿಂದ ನಾನು ಎಲ್ಲೇ ಹೋದ್ರೂ ಎಚ್ಚರಿಕೆಯಿಂದ ಇರ್ತೀನಿ ಅಂತ ಹೇಳಿಕೆ ಕೊಟ್ಟರು. ನನಗೆ ಯಾರು ಏನೇ ಕೊಟ್ಟರು ಒಮ್ಮೆಲೆ ತಿನ್ನೋಕೆ ಹೋಗಲ್ಲ, ಬಹಳ ಎಚ್ಚರಿಕೆಯಿಂದ ಇದ್ದೀನಿ ಅಂತ ಜೀವ ಬೆದರಿಕೆ ಬಗ್ಗೆ ಬಹಿರಂಗವಾಗಿ ಪ್ರಸ್ತಾಪಿಸಿದ್ರು. ಎಲ್ಲ ಮಾಡ್ತಾರೆ, ಟಿಕೆಟ್ ತಪ್ಪಿಸ್ಬೇಕು ಅಂತಾರೆ, ನಾನು ಕಾಲ್ ಕಡಿಬೇಕು ಅಂತಾರೆ, ಪಾಯ್ಸನ್ ಹಾಕ್ಬೇಕು ಅಂತಾರೆ. ಒಂದೇನು ಬಿಟ್ಟಿಲ್ಲ ಎಲ್ಲ. ಅದಕ್ಕೆ ನಾನೆಲ್ಲ ಭಾಳ ಹುಷಾರಾಗದೇನೆ. ಯಾವನ ಏನಾರು ತಿನ್ನೋಕೆ ಹೋಗಲ್ಲ, ನಾನು ತಿನ್ನೋಕ್ಕೆ ಏನಾರು ಹಾಕ್ಬೇಕು ಅಂತ ಅದ್ರ ಒಟ್ಟು ಸಿದ್ದೇಶಪ್ಪ ತೆಗಿಬೇಕು. ದಾವಣಗೆರೆಗೆ ಸಿದ್ದೇಶಪ್ಪ ತೆಗಿಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನೇನು ಇಲ್ಲಣ್ಣ. ಸ್ನೇಹ ಭಾಗದಲ್ಲಿದೆ, ಸಂಬಂಧ ಭಾಗದಲ್ಲಿದೆ, ದೇಶ ಅಷ್ಟೇ. ಭಾರತ್ ಜೋಡೋ ಯಾತ್ರೆಯ ಮೂಲಕ ಗಮನ ಸೆಳೆದಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗ ಮತ್ತೊಂದು ಸುತ್ತಿನ ಯಾತ್ರೆಯನ್ನು ನಡೆಸುತ್ತಿದ್ದಾರೆ. ಇವತ್ತಿನಿಂದ ಭಾರತ್ ನ್ಯಾಯ ಯಾತ್ರೆಯ ಹೆಸರಿನಲ್ಲಿ ಮಣಿಪುರದಿಂದ ಮಹಾರಾಷ್ಟ್ರದ ಕಡೆಗೆ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಮಣಿಪುರದಿಂದ ಮುಂಬೈಗೆ 67 ದಿನಗಳ ಅವಧಿಯಲ್ಲಿ ಪಾದಯಾತ್ರೆಯನ್ನು ಮಾಡಲಿದ್ದಾರೆ. ಮಾರ್ಚ್ 20ರವರೆಗೂ ಇಂಫಾಲದಿಂದ ಮುಂಬೈಗೆ ಯಾತ್ರೆ ಹೋಗಲಿದೆ. ಒಟ್ಟು 66 ದಿನಗಳಲ್ಲಿ ಬಸ್ ಮತ್ತು ಕಾಲ್ನಡಿಗೆಯಲ್ಲಿ 6713 ಕಿಲೋಮೀಟರ್ಗಳನ್ನು ಕ್ರಮಿಸುವ ಗುರಿಯನ್ನು ಹೊಂದಲಾಗಿದೆ. ಇನ್ನು ನ್ಯಾಯ ಯಾತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಸಚಿವ ಪರಮೇಶ್ವರ್, ಬೈರತಿ ಸುರೇಶ್, ಜಾರ್ಜ್ ಭಾಗಿಯಾಗಿದ್ರು. ಈ ಮಧ್ಯೆ ಕಾಂಗ್ರೆಸ್ನ ಯಾತ್ರೆಗೆ ಬಿಜೆಪಿಯ ನಾಯಕರು ಕಾಲೆಳೆದಿದ್ದಾರೆ. ಅದೆಲ್ಲ ಡೋಂಗಿ ಯಾತ್ರೆ ಅಂತ ಟೀಕಿಸಿದ್ದಾರೆ. ಎಲ್ಲೆಲ್ಲಿ ಅವರು ಪಾದಯಾತ್ರೆ ಮಾಡ್ತಾರೋ ಅವರ ಸ್ಪರ್ಶ ಆದ ತಕ್ಷಣವೇ ಆ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅವನತಿ ಪ್ರಾರಂಭ ಆಗಿರೋದು ಈಗಾಗಲೇ ಗೊತ್ತಿರೋಂಥ ಸಂಗತಿ. ಅದರಿಂದ ಈಗ ಅವರು ನ್ಯಾಯ ಯಾತ್ರೆ ಏನು ಮಾಡ್ತಾ ಇದ್ದಾರೆ, ಈ ದೇಶಕ್ಕೆ ಸರ್ವಾಧಿಕಾರ ತಂದಂಥವ್ರು, ಈ ದೇಶಕ್ಕೆ ಎಮರ್ಜೆನ್ಸಿ ತಂದಂಥವ್ರು, ಇಡೀ ಅಧಿಕಾರವನ್ನು, ನ್ಯಾಯಾಂಗವನ್ನು, ಪತ್ರಿಕಾ ರಂಗವನ್ನು ದಮನ ಮಾಡಿದಂಥವರು ಕಾಂಗ್ರೆಸ್ ಅವರು. ನ್ಯಾಯ ಕೇಳೋಕ್ಕೆ ಅವ್ರಿಗೇನು ನೈತಿಕ ಅಧಿಕಾರ ಇದೆ? ಪಾದಯಾತ್ರೆ ಏನಿದೆ ಅದು ಡೋಂಗಿ ಯಾತ್ರೆ, ಏನಿಲ್ಲ ಅದರಲ್ಲಿ. ಈ ಸಂದರ್ಭದಲ್ಲಿ ಇವೆಲ್ಲ ಬೇರೆ ಪ್ರತ್ಯೇಕವಾಗಿ ಬೇರೆ ಕಾರ್ಯಕ್ರಮ ಮಾಡುವಂಥದ್ದನ್ನ 22ರ ನಂತರ ಮಾಡಿದ್ರೆ ಚೆನ್ನಾಗಿತ್ತು. ಆದರೆ ಅವರು ರಾಜಕೀಯ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿರೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಮಾಡಲಿ. ಜನ ಅದಕ್ಕೆ ಉತ್ತರ ಕೊಡುವಂಥದ್ದನ್ನ, ದೇಶದ ಜನ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನ ನಾಡಿನ ಮತ್ತು ದೇಶದ ಜನರು ಮಾಡ್ತಾರೆ. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಯಮಧರ್ಮರಾಯ ಚಿತ್ರಗುಪ್ತ ರೌಂಡ್ಸ್ ಹಾಕಿದ್ರು. ಸಂಚಾರ ನಿಯಮ ಉಲ್ಲಂಘನೆ ಮಾಡುವ ವಾಹನ ಸವಾರರಿಗೆ ಬುದ್ಧಿಮಾತನ್ನ ಹೇಳುವುದಕ್ಕೆ ಉಪ್ಪಾರಪೇಟೆ ಸಂಚಾರಿ ಪೊಲೀಸರು ವಿಭಿನ್ನ ಜಾಗೃತಿಯನ್ನು ಹಮ್ಮಿಕೊಂಡಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಯಮಧರ್ಮರಾಯ ಚಿತ್ರಗುಪ್ತ ತರಾಟೆಗೆ ತೆಗೆದುಕೊಂಡ್ರು. ಸವಾರರಿಗೆ ಗುಲಾಬಿ ಹೂಗಳನ್ನು ಕೊಟ್ಟು ಸಂಚಾರಿ ನಿಯಮವನ್ನು ಉಲ್ಲಂಘಿಸೋದ್ಯಾಕೆ, ಹೆಲ್ಮೆಟ್ ಅನ್ನ ಯಾಕೆ ಧರಿಸಲ್ಲ, ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮವರು ಕಾಯ್ತಾ ಇಲ್ವಾ ಅಂತೇಳಿ ಅರಿವನ್ನ ಮೂಡಿಸಲಾಯಿತು. ಫೋನಿನಲ್ಲೇ ಮಾತನಾಡುತ್ತಾ ಬೈಕ್ ಚಲಾಯಿಸ್ತಾ ಇದ್ದವರಿಗೂ ಕ್ಲಾಸ್ ತೆಗೆದುಕೊಂಡ್ರು. ವಾಹನವನ್ನ ಚಲಾಯಿಸುವಾಗ ನೀನು ಕರೆ ಮಾಡಿದ್ರೆ ಯಮಲೋಕಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು. ವಾಹನವನ್ನು ಚಲಾಯಿಸುವಾಗ ಕರೆ ಮಾಡಬಾರದು. ನೀವು ಕರೆ ಮಾಡಿದ್ರೆ ಅದು ನನ್ನ ಯಮಲೋಕಕ್ಕೆ ಕನೆಕ್ಟ್ ಆಗುವುದು, ತಿಳಿದಿದೆಯೇ? ಸಂಚಾರ ನಿಯಮ ಉಲ್ಲಂಘಿಸುವವರಿಗೆ ತಿಳಿ ಹೇಳುವ ಒಂದು ಅರಿವು ಕಾರ್ಯಕ್ರಮ, ತಪ್ಪು ಮಾಡಿದವರಿಗೆ ಒಂದು ಗುಲಾಬಿ ಹೂವನ್ನು ಕೊಟ್ಟು ಅವರಿಗೆ ತಿಳಿ ಹೇಳುವ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ. ಮೊದಲು ಅವರಿಗೆ ಧನ್ಯವಾದ ಹೇಳಿ, ಮೇಲಾಗಿ ಕೆಲವರು ಶಿರಸ್ತ್ರಾಣ ಧರಿಸೋದು, ಶಿರಸ್ತ್ರಾಣವಿಲ್ಲದೆ ಹೆಲ್ಮೆಟ್ ಇಲ್ಲದೇನೆ ಬರೋದು, ಅವರು ಸಂಚಾರ ನಿಯಮವನ್ನು ಪಾಲಿಸಿದರೆ ಇನ್ನೊಬ್ಬರು ಕೂಡ ಅನುಕೂಲ ಆಗ್ತದೆ, ಆಮೇಲೆ ಸಂಚಾರಿ ಪೊಲೀಸರು ಕೂಡ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಿಎಂಟಿಸಿ ಬಸ್ಗಳಿಗೆ ಬೈಕ್ ಸವಾರರೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳಿಂದ ಆಗ್ತಾ ಇರುವ ಅನಾಹುತಕ್ಕೆ ಬೈಕ್ ಸವಾರರೇ ಕಾರಣ ಅಂತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೇರ ಸಾಕ್ಷಿ ಬಿಡುಗಡೆ ಮಾಡಿದೆ. ನೋಡ್ತಾ ಇದ್ದ ಹಾಗೆ ಬೈಕ್ ಸವಾರರ ತಮ್ಮ ನಿರ್ಲಕ್ಷ್ಯದಿಂದ ಎಲ್ಲೆಂದರಲ್ಲಿ ಬಸ್ಗಳಿಗೆ ಗುದ್ದಿ ಸಾವನ್ನಪ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಬಿಎಂಟಿಸಿ ಕಾರಣ ಅಂತ ಆರೋಪ ಮಾಡಲಾಗ್ತಿದೆ ಅಂತ ಸಾಕ್ಷಿ ಬಿಡುಗಡೆ ಮಾಡಲಾಗಿದೆ. ನೇರ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಬಿಎಂಟಿಸಿ, ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಪತ್ರ ಬರೆಯುವುದಕ್ಕೆ ಮುಂದಾಗಿದೆ. ಲೈಸೆನ್ಸ್ ಇಲ್ಲದೆ ಬೈಕ್ ಓಡಿಸೋರ ಮೇಲೆ ಪೊಲೀಸ್ ಹಾಗೂ ಆರ್ಟಿಒ ನಿಗಾ ಇಡಬೇಕು. ಹೀಗಾದಾಗ ಮಾತ್ರ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ರೇಟ್ ಇಳಿಕೆ ಆಗುತ್ತೆ ಅಂತ ತಿಳಿಸಿದೆ. ಒಂದೇ ತಿಂಗಳಲ್ಲಿ ಸಂಭವಿಸಿದ ಅಪಘಾತದಲ್ಲಿ 10 ಜನ ಬೈಕ್ ಸವಾರರು ಮೃತಪಟ್ಟಿದ್ದಾರೆ. ಇದರಿಂದ ಬೆಂಗಳೂರು ದ್ವಿಚಕ್ರ ವಾಹನ ಸವಾರರಿಗೆ ತರಬೇತಿ ನೀಡುವಂತೆ ಬಿಎಂಟಿಸಿ ಮನವಿ ಮಾಡಿದೆ. ಶಾಲಾ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿಯಿಂದಲೇ ತಮ್ಮ ಮನೆಗೆಲಸ, ಟಾಯ್ಲೆಟ್ ಸ್ವಚ್ಛ ಮಾಡಿಸಿರುವ ಆರೋಪ ಕಲಬುರಗಿಯಲ್ಲಿ ಕೇಳಿಬಂದಿದೆ. ಕಲಬುರಗಿ ಹೊರವಲಯದ ಮಾಲಗತ್ತಿ ರೋಡ್ನಲ್ಲಿರುವ ಶಾಲಾ ಮುಖ್ಯ ಶಿಕ್ಷಕಿ ಜೋಹಾರ ವಿರುದ್ಧ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿ ರೋಜಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಲಬುರಗಿ ನಗರದ ಖಾಸಗಿ ಶಾಲೆಯಲ್ಲಿ 8ನೇ ತರಗತಿ ಓದ್ತಿರುವ ಮೊಹಮ್ಮದ್ ಪೈಜಾನ್ ಎಂಬಂತಹ ವಿದ್ಯಾರ್ಥಿಯಿಂದ ಕಳೆದ ಕೆಲ ದಿನಗಳಿಂದ ಮನೆಗೆಲಸ ಮಾಡಿಸುತ್ತಿದ್ದಾರಂತೆ. ಶಾಲೆ ಮುಗಿದ ಬಳಿಕ ಮಗ ಮನೆಗೆ ಬರೆದಿದ್ದಾಗ ಅನುಮಾನಗೊಂಡು ತಂದೆ ಶಾಲೆ ಬಳಿ ವಿಚಾರಿಸಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಶಾಲೆಯ ಮುಖ್ಯ ಶಿಕ್ಷಕಿ ಮನೆಯಲ್ಲಿ ಮಗ ಕೆಲಸ ಮಾಡೋದನ್ನ ಕಣ್ಣಾರೆ ಕಂಡಿರುವುದಾಗಿ ಹೇಳಿದ್ದಾರೆ. ಶಾಲಿದಾಗೆ
ಬಾತ್ರೂಮ್ ತೊಳೆಯೋದು ಕಸ ಹೊಡೆಯೋದು ಕೆಲಸ ಹಚ್ಲಕೈತೈತೆ. ಮತ್ತು ಒಂದು ಹಿಂದ್ಗಡೆ ಸರ್ ಮೇಡಮ್ದು ಬರ್ತ್ಡೇ ಇದ್ದೆ, ಹುಡುಗರಿಗೆ ಕರೆದು ಕಸ ಬಡಿಯೋದು, ಮನೆ ಸ್ವಚ್ಛ ಮಾಡಿಸೋದು ಮತ್ತು ಬೀಗರ್ ಬಂದ್ಗೆ ಎಲ್ಲ ಕೆಲಸ ಹಚ್ಚಿದ್ದು ಸರ್. ಕರ್ಕೊಂಡು ಹೋಗಿದ್ದು, ಗಾರ್ಡನ್ ಸ್ವಚ್ಛ ಮಾಡಿಸಿದ್ದೆ ಮತ್ತು ಕಸ ಬಡಿಸಿದ್ದು. ಇಲ್ಲ ನಮಗೆ ಬೆದರ್ಸ್ಯಾರ ನಮಗೆ ಅಂತ. ನ್ಯಾಯಬೆಲೆ ಅಂಗಡಿಗಳಿಂದಲೇ ಅನ್ಯಾಯ ಆಗ್ತಾ ಇರೋದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬೆಳಕಿಗೆ ಬಂದಿದೆ. ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯಬೆಲೆ ಅಂಗಡಿಗಳು ಅಕ್ರಮಗಳ ಹಾಟ್ ಸ್ಪಾಟ್ ಆಗಿದೆ. ಒಂದ್ ತಿಂಗಳು ಅಕ್ಕಿ ಕೊಟ್ರೆ ಮತ್ತೊಂದು ತಿಂಗಳು ಅಕ್ಕಿ ಕೊಡದೇ ಇಲ್ವಂತೆ. ಪಡಿತರ ಚೀಟಿದಾರರಿಂದಲೇ ಹಣ ವಸೂಲಿ ಮಾಡ್ತಾರೆ. ಅಕ್ಕಿಗಾಗಿ ಅಂಗಡಿ ಮುಂದೆ ಅಕ್ಕಿ ಚೀಲಗಳ ಸಾಲಿದೆ, ಆದ್ರೆ ಅಂಗಡಿ ಓಪನ್ ಇಲ್ಲ. ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ದೇವಸಂದ್ರ ವಾರ್ಡ್ ಮತ್ತು ಬಸವಾಪುರ ವಾರ್ಡ್ನ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಅದರಲ್ಲೂ ದೇವಸಂದ್ರ ವಾರ್ಡ್ನ ಡಿಪೋ ನಂಬರ್ 141ರಲ್ಲಿ ಒಂದು ತಿಂಗಳು ಅಕ್ಕಿ ಕೆಲವರಿಗೆ ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಅಕ್ಕಿ ಸಿಗೋದೇ ಇಲ್ವಾ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ದುಡ್ಡು 10 ರೂಪಾಯಿ ತಗೊಂತಾರಣ, ಕೇಳಿದ್ರೆ ಇಲ್ಲ ತಮ್ ಕೊಡ್ತಾ ಇದೀವಿ, ಅದು ತಗೊಂತಾ ಇದೀವಲ್ಲ ಅದಕ್ಕೆ ತಗೋಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ ಕಡೆಯಿಂದ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ, ಅಲ್ಲಿಗೆ 4 ಜನಕ್ಕೆ 12 ಕೆಜಿ ಅಕ್ಕಿ ಹಾಕ್ಬೇಕು. ಇವ್ರು ಕೊಡೋದು 9.5 10 ಕೆಜಿ ಅಕ್ಕಿ ಕೊಡ್ತಾರೆ. ಕಾಸು ಮಾತ್ರ 10 ರೂಪಾಯಿ 20 ರೂಪಾಯಿ ತಗೊಂತಾರೆ. ಒಂದ್ ದಿನ 2 ದಿನ ಕೊಡ್ತಾನೆ, 3 ದಿನ ಅಕ್ಕಿ ಇಲ್ಲ ಅಂತ ಅಷ್ಟೇ ಮಾಡ್ತಾನೆ. ಒಂದ್ ದಿನ ಅದು ಸಾಯಂಕಾಲ 1 ಅವರ್ ಕೊಡ್ತಾನೆ, ಇಲ್ಲಾಂದ್ರೆ ಕೊಡೋದೇ ಇಲ್ಲ ಅಂತಾನೆ. ಕರ್ನಾಟಕ ಸರ್ಕಾರಿ ಸ್ವಾಮ್ಯದ ಮೈಸೂರು ಸ್ಯಾಂಡಲ್ ಸಾಬೂನನ್ನೇ ನಕಲಿ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಹೈದರಾಬಾದ್ನಲ್ಲಿ ಪತ್ತೆಯಾಗಿದೆ. ನಕಲಿ ಮೈಸೂರು ಸ್ಯಾಂಡಲ್ ಸಾಬೂನು ಹೈದರಾಬಾದ್ ಮಾರುಕಟ್ಟೆಗೆ ಪೂರೈಕೆ ಆಗ್ತಾ ಇರುವ ಬಗ್ಗೆ ಕೆಎಸ್ಟಿಎಲ್ ಅಧ್ಯಕ್ಷರೂ ಆದ ಸಚಿವ ಎಂಬಿ ಪಾಟೀಲ್ ಅವರಿಗೆ ಅನಾಮಧೇಯ ಕರೆ ಬಂದಿತು. ಬಳಿಕ ಕೆಎಸ್ಟಿಎಲ್ ಅಧಿಕಾರಿಗಳು ಈ ಜಾಡನ್ನ ಹಿಡಿದು ಕಾರ್ಯ ಪ್ರವೃತ್ತರಾದರು. ಆಗ ಖುದ್ದು ಸಿಬ್ಬಂದಿಯೇ 1 ಲಕ್ಷ ರೂಪಾಯಿ ಬೆಲೆಯ ಉತ್ಪನ್ನವನ್ನು ಖರೀದಿಸಿದ್ರು. ಸಂಕ್ರಾಂತಿ ಹಬ್ಬಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಅಂತ 25 ಲಕ್ಷ ರೂಪಾಯಿ ಬೆಲೆಯ ಸೋಪು ಖರೀದಿಗೆ ಆರ್ಡರ್ ಕೊಟ್ಟಿದ್ರು. ಅದನ್ನು ಸ್ವತಃ ತಾವೇ ವಾಹನದಲ್ಲಿ ಸಾಗಿಸುವ ನೆಪದಲ್ಲಿ ಉತ್ಪಾದನೆ ಮಾಡ್ತಾ ಸ್ಥಳಕ್ಕೆ ತೆರಳಿದ್ರು. ಹೀಗೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದಾಗ ನಕಲಿ ಉತ್ಪಾದನಾ ಘಟಕ ಪತ್ತೆಯಾಗಿದೆ. ನಕಲಿ ತಯಾರಿಕೆ ಆರೋಪದ ಮೇಲೆ ಹೈದರಾಬಾದ್ನ ರಾಕೇಶ್ ಜೈನ್ ಮತ್ತು ಮಹಾವೀರ್ ಜೈನ್ ಎಂಬುವರನ್ನ ಕೂಡ ಬಂಧಿಸಲಾಗಿದೆ. ಸುಮಾರು 20 ಕೋಟಿಯಷ್ಟು ಮೌಲ್ಯದ ನಕಲಿ ಸಾಬೂನನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಹಿರಿಯ ನಟಿ ಲೀಲಾವತಿ ಅವರ ಸ್ಮಾರಕ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಲಾಗಿದೆ. ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತೋಟದಲ್ಲಿ ಲೀಲಾವತಿ ಪುತ್ರ ವಿನೋದ್ ರಾಜ್, ಸೊಸೆ ಅನು, ಮೊಮ್ಮಗ ಯುವರಾಜ್ ಭೂಮಿ ಪೂಜೆ ಮಾಡಿದರು. ಸಚಿವ ಎಚ್ ಮುನಿಯಪ್ಪ ಭಾಗಿಯಾಗಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಲೀಲಮ್ಮನ ಹೆಸರಲ್ಲಿ ದೇವಾಲಯದ ರೀತಿಯಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ. ಲೀಲಾವತಿಯವರ ಎಲ್ಲಾ ನೆನಪುಗಳ ಫೋಟೋ ಗ್ಯಾಲರಿ, ಅವರ ಕೆಲ ವಸ್ತುಗಳನ್ನು ಪ್ರದರ್ಶನಕ್ಕಿಡಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. 55 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಲಿರುವ ಈ ಭವ್ಯ ಸ್ಮಾರಕ 120 ದಿನಗಳಲ್ಲಿ ತಲೆ ಎತ್ತತ್ತೆ. ಈ ಸ್ಮಾರಕ ನಿರ್ಮಾಣ ಕೆಲಸಕ್ಕೆ ವಿನೋದ್ ರಾಜ್ ಸರ್ಕಾರದಿಂದ ಯಾವುದೇ ಸಹಾಯ ಪಡೆದಿಲ್ಲ ಅಂತ ಸಚಿವರು ತಿಳಿಸಿದ್ದಾರೆ. ನನಗೆ ವಯಸ್ಸಾಗಿಲ್ಲ ಅಂತ ವಿದ್ಯೆ ಸಂಪಾದನೆ ಮಾಡಬೇಕು, ಸಾವಿಲ್ಲ ಅಂತ ಹಣ ಸಂಪಾದನೆ ಮಾಡಬೇಕು. ಸ್ಫೂರ್ತಿದಾಯಕವಾದ ಮಾತುಗಳು ಎಂದು ಮರೆಯೋಕ್ಕಾಗಲ್ಲ. ಹಲವಾರು ಮಾತುಗಳು ಎಲ್ಲ ಗೋಡೆ ಮೇಲೆ ಅದನ್ನು ಬರಿಬೇಕು ಅನ್ನುವಂಥದ್ದು ಒಂದು ಧ್ಯಾನ ಮಂಟಪ ಅನ್ನುವಂಥ ಭಾವನೆಯಲ್ಲೇ ಅದನ್ನು ಸೃಷ್ಟಿ ಮಾಡಿದ್ವಿ. ತಾಯಿಯವರ ದೇವಸ್ಥಾನ ಅಂತಲೇ ನಾವು ಅದನ್ನು ಭಾವಿಸಿದ್ವಿ. ನಾವು ವಿನೋದ್ ಅವರ ಜೊತೆಯಲ್ಲಿದ್ದೀವಿ. ಏನೆಲ್ಲ ಕಷ್ಟ ಸುಖ ಇದ್ದರೂ ಕೂಡ ಅಥವಾ